ಎಲ್ಲರಿಗೂ ನಮಸ್ಕಾರ. ನಾನು ಪ್ರೀತು ಗಣೇಶ್. ಶೀರ್ಷಿಕೆ: ಹಳ್ಳಿಯ ಮುಗ್ಧ ಕುಸುಮಗಳಿಗೊಂದು ಸಲಾಂ. ಶಾಲಾ ಕಾಲೇಜುಗಳು ಆರಂಭವಾಗಿದೆ. ಹೊಸದಾಗಿ ಪಾಠಶಾಲೆ ಮೆಟ್ಟಿಲು ಹತ್ತುವ ಪುಟ್ಟ ಮಕ್ಕಳು ಶಾಲೆಯ ಬಗ್ಗೆ ಅರಿವಿಲ್ಲದಿದ್ದರೂ ಸಮವಸ್ತ್ರ ಧರಿಸಿ ಟಿಫಿನ್ ಬ್ಯಾಗ್ ನೇತು ಹಾಕಿಕೊಂಡು ಮನೆಯವರಿಗೆ ಕೈ ಬೀಸಿ ಸಾಗುವುದ ನೋಡುವುದೇ ಏನೋ ಖುಷಿ ಎನಿಸುತ್ತದೆ. ಇನ್ನುಳಿದಂತೆ ಶಾಲಾ ವಿದ್ಯಾರ್ಥಿಗಳು ಇಷ್ಟು ಬೇಗ ರಜೆ ಮುಗಿಯಿತಲ್ಲ ಎಂದು ಬೇಸರಿಸುತ್ತಾ ಉದಾಸೀನದೊಂದಿಗೆ ಶಾಲೆಗೆ ಹೋಗಲು ಅಣಿಯಾದರೆ, ಜೋರಾಗಿ ಸುರಿಯುವ ಮಳೆಯ ಆರ್ಭಟಕ್ಕೆ ತಮ್ಮ ಮಕ್ಕಳ ಆರೋಗ್ಯ ಕೆಡದಂತೆ ಜೋಪಾನ ಮಾಡಲು ಪೋಷಕರು ಸ್ವೆಟರ್, ಕ್ಯಾಪ್, ಬಣ್ಣದ ಕೊಡೆ ಹೀಗೆ ನಾನಾ ತಯಾರಿಯಲ್ಲಿ ತೊಡಗುತ್ತಾ ಸಾಕಷ್ಟು ಮುತುವರ್ಜಿ ವಹಿಸುತ್ತಾರೆ. ಈಗೀಗ ಹಳ್ಳಿಗಳಲ್ಲಿರುವ ಸರ್ಕಾರಿ ಶಾಲೆಗಳು ಮುಚ್ಚಿವೆ. ಹೆಚ್ಚಿನವರು ಪಟ್ಟಣದತ್ತ ಮುಖ ಮಾಡಿ ಖಾಸಗಿ ಶಾಲೆಗೆ ಸೇರಿಸುವವರ ಸಂಖ್ಯೆ ಹೆಚ್ಚಾಗಿದೆ. ಆದರೆ ಹಳ್ಳಿಯಿಂದಲೇ ಕಿಲೋಮೀಟರ್ ಗಟ್ಟಲೆ ನಡೆದು ಸರ್ಕಾರಿ ಶಾಲೆಗಳಿಗೆ ಬರುವ ಮಕ್ಕಳೂ ಇದ್ದಾರೆ. ಕೆಲವೆಡೆ ಇನ್ನೂ ಮುಂದುವರಿಯದ ಸರಿಯಾದ ರಸ್ತೆಗಳಿಲ್ಲದೆ ಮೂಲಭೂತ ಸೌಕರ್ಯಗಳಿಲ್ಲದ ಊರುಗಳು ಸಾಕಷ್ಟಿವೆ. ಬೆಳಿಗ್ಗೆ ಒಂದು ಕೆಂಪು ಬಸ್ಸು ಊರಿನ ಅರ್ಧ ಭಾಗದಲ್ಲಿ ಬಂದು ನಿಂತರೆ ಪಟ್ಟಣದೆಡೆಗೆ ಅಥವಾ ಇನ್ನೊಂದು ಗ್ರಾಮದೆಡೆಗೆ ಓದಲು ಬರುವ ಮಕ್ಕಳು, ಪಟ್ಟಣದೆಡೆ ಸಾಗುವ ಊರಿನ ಜನರು ಎಲ್ಲರೂ ಎಷ್ಟೋ ದೂರದಿಂದ ನಡೆದು ಬಂದು ಸಮಯಕ್ಕೆ ಸರಿಯಾಗಿ ಅಲ್ಲಿರಬೇಕು. 1 ನಿಮಿಷ ತಡವಾದರೂ ಬಸ್ಸು ತಪ್ಪಿದಂತೆಯೇ ಸರಿ. ಸಂಜೆಯೂ ಅಷ್ಟೇ. ಊರಿನತ್ತ ಸಾಗುವವರು ಸರಿಯಾದ ಸಮಯಕ್ಕೆ ಹಾಜರಿರಬೇಕು. ತಪ್ಪಿದಲ್ಲಿ ಮನೆ ತಲುಪಲು ಹರಸಾಹಸ ಪಡಬೇಕು. ಮೊನ್ನೆಯಷ್ಟೇ ಊರಿನತ್ತ ಹೋಗಿದ್ದಾಗ ಪುಟ್ಟ ಬಾಲಕನೊಬ್ಬ ಸಿಕ್ಕಿದ್ದ. ಆತನೊಡನೆ ಮಾತನಾಡುತ್ತಾ ಯಾವ ತರಗತಿ ಎಂದಾಗ 10ನೇ ತರಗತಿ ಎಂದ. ನೋಡಲು ಇನ್ನೂ 5ನೇ ತರಗತಿ ಹುಡುಗನಂತೆ ಕಾಣುತ್ತಿದ್ದ. ಫಲಿತಾಂಶ ಎಷ್ಟಾಯಿತು ಎಂದರೆ ಮೆಲು ಧ್ವನಿಯಲ್ಲಿ 93% ಎಂದ. ಇದನ್ನು ಕೇಳಿ ಆಶ್ಚರ್ಯದ ಜೊತೆಗೆ ಹೆಮ್ಮೆ ಎನಿಸಿತು. ಕಾರಣ ಇಷ್ಟೇ, ಆ ಹುಡುಗ ನಾ ಈಗಾಗಲೇ ಹೇಳಿದಂತೆ ತನ್ನ ಪುಟ್ಟ ಗ್ರಾಮದಿಂದ 13 ಕಿಲೋಮೀಟರ್ ದೂರದಲ್ಲಿರುವ ಸರ್ಕಾರಿ ಶಾಲೆಗೆ ದಿನ ಬೆಳಿಗ್ಗೆ 7 ಗಂಟೆಗೆ ಹೊರಟು ಮಳೆಗಾಲದಲ್ಲಿ ಕೆಸರು ತುಂಬಿದ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ನಡೆದು ನಿಶ್ಶಕ್ತಿಯಿಂದ ಬಳಲಿ ಇನ್ನೇನು ಕುಸಿದು ಬೀಳುವಂತೆ ಅಲ್ಲಾಡುತ್ತಾ ಬರುವ ಕೆಂಪು ಬಸ್ಸು ಹಿಡಿದು ಶಾಲೆಯೆಡೆ ಸಾಗುತ್ತಿದ್ದ ಹುಡುಗ. ಯಾವುದೇ ಟ್ಯೂಷನ್ ಇಲ್ಲ, ಹೆಚ್ಚುವರಿ ತರಗತಿಗಳಿಲ್ಲ. ಶಾಲಾ ಶಿಕ್ಷಕರ ಹಾಗೂ ಆತನ ಪರಿಶ್ರಮವೇ ಎಲ್ಲ. ಇದು ಆತನ ನಿಜವಾದ ಸಾಧನೆ ಎನಿಸಿತು. ಇಂದಿನ ದಿನಗಳಲ್ಲಿ ಹೆಚ್ಚಿನವರು ಶಾಲಾ ಶುಲ್ಕಕ್ಕಿಂತ ಹೆಚ್ಚಾಗಿ ಟ್ಯೂಷನ್ ಶುಲ್ಕವನ್ನೇ ಹೇರಳವಾಗಿ ಭರಿಸುತ್ತಾರೆ. ಉನ್ನತ ಶಾಲೆಗಳಿಗೆ ಸೇರಿಸುತ್ತಾರೆ. ಲಕ್ಷಗಟ್ಟಲೆ ಶುಲ್ಕ ಕಟ್ಟುತ್ತಾರೆ. ಆದರೂ ಉತ್ತಮ ಅಂಕ ಗಳಿಸುವಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ವಿಫಲರಾಗುತ್ತಾರೆ. ಅಂಥದ್ರಲ್ಲಿ ಈ ಹಳ್ಳಿ ಮಕ್ಕಳು ಎಷ್ಟು ಗ್ರೇಟ್ ಅಲ್ಲವೇ? ಈ ರೀತಿಯ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಅವರಿಗೆ ಇನ್ನೂ ಹೆಚ್ಚಿನ ಸವಲತ್ತುಗಳನ್ನು ಒದಗಿಸಬೇಕು. 99% ಬಂದವರಿಗೆ ಉಚಿತ ಸೀಟ್ ಎನ್ನುವ ಖಾಸಗಿ ಕಾಲೇಜಿನವರು ಇಂತಹ ಹಳ್ಳಿ ಪ್ರತಿಭೆಗಳನ್ನು ಗುರುತಿಸಿ ಒಳ್ಳೆಯ ತರಬೇತಿ ನೀಡಿದರೆ ಮುಂದೊಮ್ಮೆ ಶಾಲೆಯ ಕೀರ್ತಿಯೊಂದಿಗೆ ವಿದ್ಯಾರ್ಥಿಗಳು ಉನ್ನತ ಸ್ಥಾನಕ್ಕೇರುವುದರಲ್ಲಿ 2 ಮಾತಿಲ್ಲ. ನಮ್ಮಲ್ಲಿ ಎಲೆ ಮರೆ ಕಾಯಿಯಂತಿರುವ ಎಷ್ಟೋ ಪ್ರತಿಭೆಗಳಿವೆ. ಪ್ರೋತ್ಸಾಹದ ಅರಿವಿನ ಕೊರತೆ ಇದೆ. ಅವರೆಲ್ಲರಿಗೂ ಉತ್ತಮ ಭವಿಷ್ಯ ಸಿಗುವಂತಾದರೆ ಎಷ್ಟು ಚೆನ್ನವಲ್ಲವೇ? ಇಂತಹ ಹಳ್ಳಿಯ ಪ್ರತಿಭಾವಂತ ಮುಗ್ಧ ಕುಸುಮಗಳಿಗೆ ನೀವೆಲ್ಲರೂ ಒಂದು ಸಲಾಂ ಹೇಳೋಣ. ಅವರ ಭವಿಷ್ಯ ಮತ್ತಷ್ಟು ಉಜ್ವಲವಾಗಲಿ ಎಂದು ಹಾರೈಸೋಣ. ಧನ್ಯವಾದಗಳು.